ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನ ನೀವೆಲ್ಲರೂ ಕೇಳೇ ಇರ್ತೀರ. ಆದ್ರೆ ರಾಘವೇಂದ್ರ ಸ್ವಾಮಿಗಳ ಮಗ ಏನಾದ, ಅವರ ಮಗನ ಜೀವನದಲ್ಲಿ ಏನೆಲ್ಲ ನಡೀತು ಅನ್ನೋಂಥ ವಿಷಯಗಳು ನಿಮ್ಗೆ ಅಷ್ಟಾಗಿ ಗೊತ್ತಿರುವುದಿಲ್ಲ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಇದ್ದಕ್ಕಿದ್ದಂತೆ ತಾನು ಅನೇಕ ಭಕ್ತರನ್ನ ಹೊಂದಿದ್ರೂ ಕೂಡ ಎಲ್ಲವನ್ನ ಬಿಟ್ಟು ಬೃಂದಾವನದ ಒಳಗಡೆ ಹೋಗಿ ಸೇರಿಕೊಂಡಿದ್ದು ಯಾಕೆ, ಆ ರೀತಿಯ ನಿರ್ಧಾರವನ್ನ ಅವರು ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋಂಥ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ರಾಘವೇಂದ್ರ ಸ್ವಾಮಿಗಳ ಮಗನ ಬಗ್ಗೆ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಇನ್ಫಾರ್ಮೇಶನ್ ಸಿಗುತ್ತೆ, ಎಲ್ಲಿ ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಹಂಗಿದ್ರೂ ಕೂಡ ನಿಮ್ಗೆ ತಿಳಿಸ್ಲೇಬೇಕು ಅಂತ ತುಂಬಾ ಹುಡುಕಾಡಿ ಈ ವಿಡಿಯೋ ಮಾಡ್ತಿದ್ದೀನಿ. ಆದ್ರಿಂದ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಲ್ವಾ? ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಸಂಸಾರವನ್ನ ಮಾಡ್ತಿದ್ದಂತ ರಾಯರು ಸಂಸಾರವನ್ನ ಬಿಟ್ಟು ಸನ್ಯಾಸಿಯಾಗೋದಕ್ಕೆ ತೀರ್ಮಾನ ಮಾಡಿರ್ತಾರೆ. ಅದೇ ರೀತಿ ಅವರು ಸನ್ಯಾಸಿಯಾಗಿ ದೀಕ್ಷೆಯನ್ನ ಪಡಿತಾರೆ. ಆಗ ಈ ವಿಷಯ ತಿಳಿದಂತ ಅವರ ಪತ್ನಿ ಅದನ್ನ ತಾಳಲಾರದೆ ಬಾವಿಗೆ ಹಾರಿ ತನ್ನ ಪ್ರಾಣವನ್ನ ಬಿಡ್ತಾಳೆ. ಆಗ ಒಂದು ಕಡೆ ತನ್ನ ತಂದೆ ರಾಘವೇಂದ್ರರು ಸನ್ಯಾಸಿಯಾಗಿ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ತನ್ನ ತಾಯಿ ಬಾವಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಹೀಗಾಗಿ ಆ ಮಗು ಇಬ್ಬರನ್ನೂ ಕಳ್ಕೊಂಡು ಅನಾಥವಾಗಿತ್ತು. ಅಂದಹಾಗೆ ರಾಯರ ಮಗುವಿನ ಹೆಸರು ಲಕ್ಷ್ಮೀನಾರಾಯಣ ಅಂತ. ಆ ಮಗು ತಂದೆ ತಾಯಿಯನ್ನ ಕಳ್ಕೊಂಡು ಅನಾಥನಾಗಿದ್ದನ್ನ ಕಂಡಂತ ರಾಘವೇಂದ್ರ ಸ್ವಾಮಿಗಳ ಅಣ್ಣ ಮತ್ತು ರಾಯರನ್ನೇ ಅನುಸರಣೆ ಮಾಡ್ತಿದ್ದಂತ ರಾಯರ ಶಿಷ್ಯಂದಿರು ಎಲ್ಲರೂ ಸೇರಿ ಆ ಮಗುವನ್ನ ಬೆಳೆಸ್ತಾರೆ. ಆ ಮಗು ಗುರುಕುಲದಲ್ಲಿ ಬೆಳೆಯುತ್ತೆ. ಆದ್ರೆ ರಾಯರು ಮಾತ್ರ ಯಾವಾಗ್ಲೂ ಲೋಕ ಸಂಚಾರವನ್ನ ಮಾಡ್ತಾ ಜನಗಳಿಗೆ ಉಪದೇಶವನ್ನ ನೀಡೋದು, ಜನರ ಕಷ್ಟಗಳನ್ನ ಸಮಸ್ಯೆಗಳನ್ನ ಬಗೆಹರಿಸೋದೇ ನನ್ನ ಕೆಲಸವೆಂದು ಯಾವಾಗಲೂ ಅದರಲ್ಲೇ ನಿರತರಾಗಿರ್ತಿದ್ರು. ಇತ್ತ ಕಡೆ ರಾಯರ ಮಗ ಲಕ್ಷ್ಮೀನಾರಾಯಣ ಸಾಮಾನ್ಯದವನಲ್ಲ. ಆತ ರಾಯರಷ್ಟೇ ತುಂಬಾ ಚತುರ ಮತ್ತು ಬುದ್ಧಿವಂತನಾಗಿದ್ದ. ಆದ್ರೆ ರಾಯರ ಮಗನಿಗೆ ಕೇವಲ ತನ್ನ ತಂದೆಯ ಹೆಸರನ್ನ ಇಟ್ಕೊಂಡು ನಾನು ಪ್ರಖ್ಯಾತಿಯನ್ನ ಹೊಂದೋದು ಸರಿಯಲ್ಲ, ನಾನು ನನ್ನ ಶ್ರಮದಿಂದಲೇ ನನ್ನ ಜ್ಞಾನದಿಂದಲೇ ನನ್ನ ತಂದೆಯಂತೆಯೇ ಗುರುತಿಸಿಕೊಳ್ಬೇಕು ಎಂಬ ಛಲವನ್ನ ರಾಯರ ಮಗ ಹೊಂದಿದ್ದ. ಅದರಂತೆಯೇ ಹಗಲು ರಾತ್ರಿ ಎನ್ನದೆ ವಿದ್ಯಾಭ್ಯಾಸದಲ್ಲೇ ತೊಡಗಿ ವೇದಗಳು ಮತ್ತು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಪ್ರಭಾವಿತನಾದ. ರಾಯರ ಮಗ ಎಷ್ಟು ಬುದ್ಧಿವಂತನಾಗಿದ್ದನೆಂದರೆ ಅತಿ ಕಡಿಮೆ ವಯಸ್ಸಿನಲ್ಲೇ ಅತಿ ಕಡಿಮೆ ಸಮಯದಲ್ಲೇ ದಕ್ಷಿಣ ಭಾರತದಲ್ಲೇ ಒಬ್ಬ ಮಹಾನ್ ಪಂಡಿತನಾಗಿ ಪ್ರಖ್ಯಾತಿಯನ್ನ ಪಡಿತಾನೆ. ಹಾಗೆ ತನ್ನ ತಂದೆ ರಾಘವೇಂದ್ರರಂತೆಯೇ ಆತ ಒಬ್ಬ ಮಹಾನ್ ವಿದ್ವಾಂಸನಾಗಿದ್ದನು. ಹೀಗೆ ಕಾಲಾನಂತರದಲ್ಲಿ ಲಕ್ಷ್ಮೀನಾರಾಯಣನು ಮದುವೆ ವಯಸ್ಸಿಗೆ ಬರ್ತಾರೆ. ಆಗ ತನ್ನ ತಂದೆಯನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಕೂಡ ಪಡ್ಕೊಳ್ತಾರೆ. ಆದ್ರೆ ರಾಯರ ಮಗ ತನ್ನ ತಂದೆಯಂತೆ ಸನ್ಯಾಸಿಯಾಗೋದಕ್ಕೆ ಮುಂದಾಗ್ಲಿಲ್ಲ. ಬದಲಾಗಿ ಅವರು ಒಬ್ಬಳು ಯುವತಿಯನ್ನ ಮದುವೆ ಆಗ್ತಾರೆ. ಅನಂತರ ಲಕ್ಷ್ಮೀನಾರಾಯಣನಿಗೂ ಮಕ್ಕಳು ಆಗ್ತವೆ. ಹೀಗೆ ರಾಯರ ಮಗ ಒಬ್ಬ ಸಾಂಸಾರಿಕನಾಗಿ ಸರಳ ಜೀವನವನ್ನ ಮಾಡ್ತಾರೆ. ಹಾಗಂತ ರಾಯರ ಮಗನಾದಂತ ಲಕ್ಷ್ಮೀನಾರಾಯಣರು ಕೇವಲ ಒಬ್ಬ ಸಾಂಸಾರಿಕನಾಗಿ ಮಾತ್ರ ಜೀವನ ಮಾಡಲಿಲ್ಲ. ಆತ ಒಬ್ಬ ಶ್ರೀರಾಮದೇವನ ಭಕ್ತನಾಗಿದ್ದ ಮತ್ತು ಶ್ರೀರಾಮನ ದೇವಾಲಯದಲ್ಲಿ ಪೂಜೆಗಳನ್ನ ಕೂಡ ಮಾಡ್ತಿದ್ರು. ಹಾಗೆ ಅವರು ಬಡವರಿಗೆ ಅನಾಥರಿಗೆ ಆಹಾರವನ್ನ ಕೊಡೋದು, ಅವ್ರಿಗೆ ಸಹಾಯವನ್ನ ಮಾಡ್ತಿದ್ರು. ಮತ್ತೆ ರಾಘವೇಂದ್ರರು ಒಂದು ಬಾರಿ ತನ್ನ ಮಗನಿಗೆ ಒಂದು ಪವಿತ್ರವಾದಂತ ಮಣ್ಣನ್ನ ಕೊಟ್ಟಿರ್ತಾರೆ. ಆದ್ದರಿಂದ ಆ ಮಣ್ಣನ್ನ ಬಳಸಿ, ಅಂದ್ರೆ ತನ್ನ ತಂದೆ ರಾಘವೇಂದ್ರರು ಕೊಟ್ಟಿದ್ದಂತ ಆ ಪವಿತ್ರ ಮಣ್ಣಿನಿಂದ ಮಗನಾದಂತ ಲಕ್ಷ್ಮೀನಾರಾಯಣರು ಅನೇಕ ಜನಗಳ ಕಾಯಿಲೆಗಳನ್ನ ರೋಗಗಳನ್ನ ಆ ಪವಿತ್ರವಾದಂತ ಮಣ್ಣನ್ನ ಔಷಧಿಯನ್ನಾಗಿ ಬಳಸಿ ಗುಣಪಡಿಸುತ್ತಿದ್ದರಂತೆ. ಮತ್ತೆ ಲಕ್ಷ್ಮೀನಾರಾಯಣರು ರಾಯರನ್ನ ತನ್ನ ತಂದೆಯಂತೆ ನೋಡ್ತಿರ್ಲಿಲ್ಲ, ಬದಲಾಗಿ ಒಬ್ಬ ಮಹಾನ್ ಗುರುಗಳಂತೆ ಕಾಣ್ತಾ ಇದ್ರು. ಹೀಗಾಗಿ ಅವರು ರಾಯರ ಜೀವನ ಚರಿತ್ರೆಯನ್ನೇ ಒಂದು ಗ್ರಂಥವನ್ನಾಗಿ ಬರೀತಾರೆ. ಹಾಗೆ ತನ್ನ ತಂದೆಯಾದಂಥ ಗುರು ರಾಘವೇಂದ್ರರು ಜೀವಂತವಾಗಿ ಬೃಂದಾವನದ ಒಳಗಡೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಕೂಡ ಮಗನಾದಂಥ ಲಕ್ಷ್ಮೀನಾರಾಯಣರು ಅದನ್ನ ನೋಡುತ್ತಾ ಅಲ್ಲೇ ನಿಂತು ದುಃಖ ಪಡುತ್ತಿದ್ದರಂತೆ. ಹೀಗೆ ಅನೇಕ ವರ್ಷಗಳವರೆಗೆ ಬದುಕಿದ ನಂತರ ರಾಯರ ಮಗನಾದಂಥ ಲಕ್ಷ್ಮೀನಾರಾಯಣರು ಇಹಲೋಕ ತ್ಯಜಿಸಿದರು ಅಂತ ಹೇಳಲಾಗುತ್ತೆ. ಈಗ ಇದಕ್ಕಿಂತ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳು ಒಬ್ಬ ಮಹಾನ್ ಯೋಗಿ, ಸಾವಿರಾರು ಭಕ್ತರು ಅವರನ್ನ ನೋಡಬೇಕು ಅಂತ ಬರ್ತಿದ್ದಂಥ ಸಮಯದಲ್ಲೇ ಅವರು ಇದ್ದಕ್ಕಿದ್ದಂತೆ ಬೃಂದಾವನ ಪ್ರವೇಶ ಮಾಡೋದಕ್ಕೆ ಯಾಕೆ ತೀರ್ಮಾನ ಮಾಡ್ತಾರೆ? ಅವರ ಮನಸ್ಸಲ್ಲಿ ಅಂಥ ಒಂದು ಆಲೋಚನೆ ಬರೋದಕ್ಕೆ ಕಾರಣವಾದ್ರೂ ಏನು ಅಂತ ನೋಡೋದಾದ್ರೆ, ರಾಘವೇಂದ್ರ ಸ್ವಾಮಿಗಳು ಕೇವಲ ಒಬ್ಬ ಸನ್ಯಾಸಿಯಲ್ಲ, ಅವರು
ಭಗವಂತನ ಪರಮ ಭಕ್ತರಾಗಿದ್ರು. ಅನೇಕ ಜನರ ಕಷ್ಟಗಳನ್ನ ದೂರ ಮಾಡಿದ ಮಹಾನ್ ಗುರುವಾಗಿದ್ರು. ಅವರ ಖ್ಯಾತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ದೂರ ದೂರಿನಿಂದ ಸಾವಿರಾರು ಜನರು ಅವರ ದರ್ಶನಕ್ಕಾಗಿ ಬರ್ತಾ ಇದ್ರು. ಆದ್ರೆ ಒಂದು ದಿನ ರಾಯರು ತಮ್ಮ ಶಿಷ್ಯರನ್ನ ಕರೆದು, ನಾನು ಅತಿ ಶೀಘ್ರದಲ್ಲೇ ಬೃಂದಾವನವನ್ನ ಪ್ರವೇಶ ಮಾಡಲಿದ್ದೇನೆ, ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದ ಶಿಷ್ಯರು ಗಾಬರಿ ಆಗ್ತಾರೆ. ಯಾಕಂದ್ರೆ ರಾಯರಿಗೆ ಯಾವುದೇ ಅನಾರೋಗ್ಯ ಇರಲಿಲ್ಲ. ಅವರಿಗೆ ಆಗ 72 ವರ್ಷ ವಯಸ್ಸಾಗಿದ್ರೂ ಕೂಡ ಅವರು ಅಷ್ಟು ದುರ್ಬಲರಾಗಿರ್ಲಿಲ್ಲ. ಹೀಗಿರುವಾಗ ರಾಯರು ಈ ರೀತಿಯಾದಂತ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡ್ರು ಅಂತ ಅವರ ಶಿಷ್ಯರೆಲ್ಲ ಅಚ್ಚರಿ ಪಡುತ್ತಾ, ಸ್ವಾಮಿ, ನೀವು ನಮ್ಮೆಲ್ಲರನ್ನ ಅನಾಥರನ್ನಾಗಿ ಬಿಟ್ಟು ಹೋಗುತ್ತೀರಾ? ದಿಢೀರನೆ ಇಂಥ ನಿರ್ಧಾರ ಬೇಕೆ ಅಂತ ಕೇಳ್ತಾರೆ. ಆಗ ರಾಘವೇಂದ್ರರು ಆಗಾಗ್ಲೇ ನನ್ನ ಭೌತಿಕ ಕಾರ್ಯ ಪೂರ್ಣಗೊಂಡಿದೆ ಅಂತ ಅರಿತುಕೊಂಡಿದ್ರು. ಹಾಗಂತ ಅವರಿಗೆ ಭಕ್ತರನ್ನ ಬಿಟ್ಟು ಹೋಗೋದಿಕ್ಕೂ ಕೂಡ ಮನಸ್ಸಿರ್ಲಿಲ್ಲ. ಆದ್ರಿಂದ ಅವರು ಈ ಒಂದು ಮಾತನ್ನ ಹೇಳ್ತಾರೆ, ಈ ನಶ್ವರವಾದಂತ ದೇಹದೊಡನೆ ಶಾಶ್ವತವಾಗಿ ಸೇವೆ ಮಾಡುವುದಕ್ಕೆ ಆಗುವುದಿಲ್ಲ. ಬೃಂದಾವನದ ಒಳಗಡೆ ಇದ್ದು ಅಣು ಅಣುವಿನಲ್ಲೂ ಬೆರೆತು ನಿರಂತರವಾಗಿ ಸೇವೆ ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ರಿಂದಲೇ ಅವರು ಬೃಂದಾವನದ ಪ್ರವೇಶವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ರಾಯರು ಬೃಂದಾವನವನ್ನ ಪ್ರವೇಶ ಮಾಡುವಂತ ಸಮಯದಲ್ಲಿ ರಾಯರು ಶಾಂತ ಚಿತ್ತದಿಂದ ಭಗವಂತನ ಧ್ಯಾನದಲ್ಲಿ ಕುಳಿತು ಬಿಡ್ತಾರೆ. ವೇದ ಮಂತ್ರಗಳ ಪಠಣ ಜೋರಾಗಿ ನಡೆಯುತ್ತಿರುತ್ತದೆ. ರಾಯರ ಶಿಷ್ಯರು ಜನಗಳೆಲ್ಲ ರಾಯರು ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ ಸಂಕಟ ಪಡುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ದುಃಖ ಪಡುತ್ತಿದ್ದರು. ಆಗ ರಾಯರು ಅವರನ್ನೆಲ್ಲ ಕಂಡು, ನೀವು ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ನನ್ನನ್ನು ನೀವು ಕೇವಲ ಈ ದೇಹದಿಂದ ಮಾತ್ರ ಅಳೆಯಬೇಡಿ. ನಾನು ಬೃಂದಾವನದಲ್ಲಿದ್ದರೂ ಕೂಡ ನನ್ನನ್ನು ಭಕ್ತಿಯೊಂದಿಗೆ ಸ್ಮರಿಸುವಂತವರನ್ನ ನಾನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬ ಒಂದು ಭರವಸೆಯ ಮಾತನ್ನ ಕೊಡ್ತಾರೆ. ಈ ಮಾತು ಇಂದಿಗೂ ಲಕ್ಷಾಂತರ ಭಕ್ತರಿಗೆ ಅಪಾರವಾದಂತ ಧೈರ್ಯವನ್ನ ನೀಡುತ್ತೆ. ಹಾಗೆ ರಾಘವೇಂದ್ರರಿಗೆ ನಿರ್ಮಿಸಿರುವಂತ ಬೃಂದಾವನದ ಕಲ್ಲು ಸಾಮಾನ್ಯವಾದಂತ ಕಲ್ಲಲ್ಲ, ಅದೊಂದು ಪವಿತ್ರವಾದಂತ ಕಲ್ಲು. ಹೌದು, ತ್ರೇತಾಯುಗದಲ್ಲಿ ಶ್ರೀರಾಮನು 14 ವರ್ಷಗಳ ವನವಾಸದಲ್ಲಿದ್ದಾಗ ಒಂದು ಸ್ಥಳದಲ್ಲಿ ವಿಶ್ರಾಂತಿ ಪಡೆಯೋದಿಕ್ಕೆ ಅಥವಾ ಧ್ಯಾನ ಮಾಡೋದಕ್ಕೆ ಒಂದು ದೊಡ್ಡ ಶಿಲೆಯ ಮೇಲೆ ಕುಳಿತಿದ್ದನೆ ಎಂದು ಹೇಳಲಾಗುತ್ತೆ. ಆ ದೊಡ್ಡ ಶಿಲೆ ಬೇರೆ ಯಾವುದೂ ಅಲ್ಲ, ಅದೇ ರಾಘವೇಂದ್ರರ ಬೃಂದಾವನಕ್ಕೆ ಬಳಸಿರುವಂತ ಕಲ್ಲು. ಆದ್ದರಿಂದ ರಾಘವೇಂದ್ರರು ನನಗೆ ಅದೇ ಕಲ್ಲಿನಿಂದ ನನ್ನ ಬೃಂದಾವನವನ್ನ ನೀವು ನಿರ್ಮಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದರಂತೆ. ನಂತರ ಅದೇ ಪವಿತ್ರವಾದಂತ ಶಿಲೆಯನ್ನ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ನಿರ್ಮಾಣಕ್ಕೆ ಬಳಸಲಾಯಿತು ಅಂತ ಹೇಳಲಾಗುತ್ತೆ. ಭಕ್ತರ ನಂಬಿಕೆಯ ಪ್ರಕಾರ ರಾಘವೇಂದ್ರ ಸ್ವಾಮಿಗಳು ಆ ಬೃಂದಾವನದೊಳಗೆ ಇಂದಿಗೂ ಸಹ ಜೀವಂತವಾಗಿದ್ದಾರೆ. ಅವರು ದೇಹವನ್ನ ತ್ಯಜಿಸಿಲ್ಲ, ಬದಲಾಗಿ ಸೂಕ್ಷ್ಮ ರೂಪದಲ್ಲಿ ಭಕ್ತರ ಪ್ರಾರ್ಥನೆಗಳನ್ನ ಆಲಿಸುತ್ತಿದ್ದಾರೆ ಅಂತ ಲಕ್ಷಾಂತರ ಜನರು ನಂಬ್ತಾರೆ. ರಾಘವೇಂದ್ರ ಸ್ವಾಮಿಗಳು ಸುಮಾರು 700 ವರ್ಷಗಳ ಕಾಲ ಬೃಂದಾವನದಲ್ಲೇ ಇದ್ದು ಭಕ್ತರ ಕಷ್ಟಗಳನ್ನ ಆಲಿಸಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಮಾಧ್ವ ಸಂಪ್ರದಾಯದಲ್ಲಿ ಹೇಳಲಾಗುತ್ತೆ. ಅದಕ್ಕಾಗಿಯೇ ಇಂದಿಗೂ ಅನೇಕ ಭಕ್ತರು ಮಂತ್ರಾಲಯಕ್ಕೆ ಹೋಗಿ ಅವರ ಆಶೀರ್ವಾದವನ್ನ ಪಡಿತಾರೆ. ಮತ್ತೆ ಯಾವ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ.